ಮೋಹನ್ ಭಾಗವತ್ ಹೇಳಿಕೆ ವಿಚಾರ ಏನಂತ ಹೇಳಿದ್ದಾರೆ ಸರ್? ಮೋಹನ್ ಭಾಗವತ್ ಹೇಳಿದರೆ ಸೂರ್ಯ ಚಂದ್ರ ಇರೋದು ಎಷ್ಟು ನಿಶ್ಚಿತನೋ ಹಂಗೆ ಭಾರತ ಅನ್ನೋದು ಹಿಂದೂ ರಾಷ್ಟ್ರ ಅನ್ನೋದು ಅಷ್ಟೇ ಖಚಿತ. ಭಾರತದಲ್ಲಿ ಒಬ್ಬ ಈ ಹಿಂದೂ ಪರಂಪರೆಯನ್ನ ಫಾಲೋ ಮಾಡೋರು ಇರೋವರೆಗೂ ಕೂಡ ಭಾರತ ಹಿಂದೂ ರಾಷ್ಟ್ರ ಆಗಿರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಯಾವುದೇ ಸಾಂವಿಧಾನಿಕ ಮಾನ್ಯತೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೂರ್ಯ ಚಂದ್ರ ಇರೋರ್ಗೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಯಾವ ಸಂಘಟನೆಯ ಮುಖ್ಯಸ್ಥರಾಗಿದ್ದಾರೆ ಅದು ಕಾನೂನು ಬಾಹಿರವಾದ ಸಂಘಟನೆ. ಅವರೇ ಒಪ್ಕೊಂಡಿದ್ದಾರೆ ಅದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ ಅಂತ ಹೇಳಿ. ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಅವರು ನೋಂದಾಯಿಸಿಲ್ಲದೆ ಇರತಕ್ಕಂಥ ಸಂಘಟನೆ, ಅದಕ್ಕೆ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳ್ತೀವಿ. ಇವ್ರು ಯಾರಂತೆ ಪಾರ್ಲಿಮೆಂಟ್ ವಿಚಾರದಲ್ಲಿ ಮಾತಾಡೋಕ್ಕೆ? ಪಾರ್ಲಿಮೆಂಟಲ್ಲಿ ಸಂವಿಧಾನದಲ್ಲಿ ಬದಲಾವಣೆ ಮಾಡೋದೇನು ಬೇಕಾಗಿಲ್ಲ ಅಂತಾರೆ. ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞಾವಧಿಯನ್ನು ಸ್ವೀಕರಿಸಿದಂಥ ಪ್ರಧಾನಮಂತ್ರಿಗಳು, ಹೋಮ್ ಮಿನಿಸ್ಟರ್ಗಳು ಇವರೆಲ್ಲ ಇವ್ರದ್ದೇನು ಏಜೆಂಟ್ಗಳೇನು? ಮೋಹನ್ ಭಗವತ್ರವ್ರ ಏಜೆಂಟ್ ಏನು ಇವರು? ಇವ್ರಿಗೇನಾದರೂ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಸಂವಿಧಾನದ ಅಡಿಯಲ್ಲಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದ್ರೆ, ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಅದನ್ನು ನಿರಾಕರಣೆ ಮಾಡಬೇಕಾಗುತ್ತೆ. ಇವ್ರು ಯಾರಂತೆ ಸಂವಿಧಾನ? ಆದರೆ ಇವರೇನು ಪಾರ್ಲಿಮೆಂಟ್ ಮೆಂಬರಾ? ಇವ್ರು ಯಾರಂತೆ? ಇವ್ರಿಗೆ ಝಡ್ ಸೆಕ್ಯೂರಿಟಿ ಬೇರೆ ಕೊಟ್ಟಿದ್ದಾರೆ. ಇವ್ರು ಅದು ನಿಷೇಧ ಆಗಿಲ್ಲ ಅಷ್ಟೇ ಸಂಘಟನೆ, ಕಾನೂನು ಬಾಹಿರವಾದ ಸಂಘಟನೆ ನಡೆಸೋರಿಗೆ ನೀವು ಝಡ್+ ಸೆಕ್ಯೂರಿಟಿ ಹೆಂಗೆ ಕೊಡ್ತೀರಾ? ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಇವ್ರಿಗೆ 300 ಜನ ಇವ್ರನ್ನ ಕಾಪಾಡ್ಲಿಕ್ಕೆ ಬೇಕು. ಅದು ಏನಂತೆ ಇವರು ದೇಶಕ್ಕೆ ಏನು ಮಾಡಿದಾರಂತೆ? ಆದ್ದರಿಂದ ಇದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಸಂವಿಧಾನದ ವಿರುದ್ಧ ಹೇಳ್ತಾ ಇದ್ದಾರೆ. ಇವ್ರ ಬಗ್ಗೆ ಗಂಭೀರವಾಗಿ ಎಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಸರ್, ಈಗ KN ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ನಿರಂತರವಾಗಿ ಪತ್ರ ಬರೀತಾ ಇದ್ದಾರೆ. ಈಗ ಹೊಸದೊಂದು ಪತ್ರ ಬರೆದಿದ್ದಾರೆ. BLOಗಳನ್ನ ನೇಮಕ ಮಾಡೋದು DK ಶಿವಕುಮಾರ್ ಅವರು. BLOಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ರಾಜ್ಯದಲ್ಲಿ ಇನ್ನೂ 8-10 ಸೀಟು ನಾವು ಗೆಲ್ತಾ ಇದ್ವಿ. ಸೊ ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಉಂಟಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪರೋಕ್ಷವಾಗಿ KPCC ಅಧ್ಯಕ್ಷರು ಸಮರ್ಥವಾಗಿ ತಮ್ಮ ಕೆಲಸವನ್ನ ಮಾಡಿಲ್ಲ ಅನ್ನೋ ತರದಲ್ಲಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆಯ ಏನು ರಿಸಲ್ಟ್ಸ್ ಬಂತು, ಆದ ನಂತರ ಮಧುಸೂದನ್ ಮಿಸ್ತ್ರಿ ಅವರ ನಾಯಕತ್ವದಲ್ಲಿ ಒಂದು ಕೂಲಂಕುಷವಾದ ವಿಚಾರಣೆ ನಡೆದಿದೆ. ನಾವೆಲ್ಲರೂ ಸಹ ಏನೇನು ನಡೆದಿದೆ ಅನ್ನೋದನ್ನು ಮಧುಸೂದನ್ ಮಿಸ್ತ್ರಿ ಅವ್ರಿಗೆ ಅವ್ರು ಬಂದಿದ್ದಂಥ ಟೀಮ್ ಅವ್ರಿಗೆ ನಾವು ಹೇಳಿದ್ದೀವಿ. ಆದ್ದರಿಂದ ಚುನಾವಣೆ ಬಂದಿರತಕ್ಕಂಥ ಫಲಿತಾಂಶ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದು ಮಧುಸೂದನ್ ಮಿಸ್ತ್ರಿ ಅವ್ರು ಮಾಡಬೇಕು ಮತ್ತು AICC ಅವ್ರು ಮಾಡಬೇಕು. ರಾಜಣ್ಣ ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದೆಲ್ಲ ನಡೆಯುತ್ತೆ, ಫ್ರೀಡಮ್ ಆಫ್ ಸ್ಪೀಚ್. ಅಲ್ಲ, ನೀವು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಂತ ವೋಟ್ ಚೋರಿ ಬಗ್ಗೆ ಏನು ಮಾಡ್ತಾ ಇದ್ದೀವಿ ದೇಶಾದ್ಯಂತ, ಆ ವೋಟ್ ಚೋರಿ ಬಗ್ಗೆನೇ ಪ್ರಸ್ತಾಪ ಮಾಡಿದಾರಲ್ಲ. ಈಗ ವೋಟ್ ಚೋರಿ ಅದು ವಿಚಾರ ಬೇರೆ, BLA BLO ಮಾಡ್ತಕ್ಕಂಥದ್ದು ಆ ವಿಚಾರಗಳು ಬೇರೆ. ಅವ್ರು ಏನು ಪತ್ರದಲ್ಲಿ ಬರೆದಾರೆ ಅಂತ ನಾನು ನೋಡಿಲ್ಲ. ನೋಡಿದ ಮೇಲೆ ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡ್ತೇನೆ. ಇದು ಸರ್, ಈಗ DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಅವರ ಜೊತೆಗೆ ಗುರುತಿಸಿಕೊಂಡಿರೋ ಎಲ್ಲ ನಾಯಕರನ್ನ ಭೇಟಿ ಆಗಿದ್ದಾರೆ. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಜಮೀರ್ ಅಹಮದ್ ಆಗಿರ್ಬೋದು, ಈಗ ಬೇರೆ ಬೇರೆ ಎಲ್ಲ ನಾಯಕರ ಸಂದರ್ಭ. ನನ್ನ ಭೇಟಿ ಏನು ರಾಜಕೀಯ ಭೇಟಿ ಅಲ್ಲ, ನಂದೇನಿದ್ರು ಕಾರ್ಯಕ್ರಮಗಳಲ್ಲಿ ಭೇಟಿ. ಸದನದಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ರು, ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಭೇಟಿ ಮಾಡಿದ್ದೆ. ಇದು ರಾಜಕೀಯದ್ದೇನು ಅಲ್ಲ, ಪಕ್ಷದ ಕಾರ್ಯಕ್ರಮ. ಅವರು 2 ಸ್ಥಾನದಲ್ಲಿದ್ದಾರೆ. ಒಂದು PCC ಅಧ್ಯಕ್ಷರು ಇದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. 2 ಸ್ಥಾನದಲ್ಲಿರುವಾಗ ಯಾವುದಾದ್ರೂ ಒಂದು ಸ್ಥಾನದ ಉಪಯೋಗ ಮಾಡ್ಕೊಂಡು ಭೇಟಿ ಆಗ್ತಾ ಇರ್ತೀವಿ ಅಷ್ಟೇ ವಿನ ಅದರಲ್ಲಿ ರಾಜಕೀಯ ವಿಶ್ಲೇಷಣೆಗಳು ಏನಿಲ್ಲ. ಈಗ ಎಲ್ಲರನ್ನೂ ಭೇಟಿ ಆಗ್ತಿರೋ ಸಮಯ ನೋಡಿದ್ರೆ ಬಹುಶಃ ಬೆಂಬಲ ಕೇಳ್ತಿದ್ದಾರೆ. ತೆರೆಮರೆಯಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆಗಿರೋ ನಾಯಕರನ್ನ ಬೆಂಬಲ ಕೇಳೋದು ಸಿದ್ದರಾಮಯ್ಯನವ್ರ ಕಡೆನೂ ಯಾರು ಇಲ್ಲ, ಶಿವಕುಮಾರ್ ಕಡೆನೂ ಯಾರು ಇಲ್ಲ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಇರೋರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನ ಬಹಳ ಮುಖ್ಯ. ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ಅಧ್ಯಕ್ಷರು, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಹಿರಿಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿದ್ದಾರೆ, ಯಾರೊಬ್ಬರಿಂದನೂ ಪಕ್ಷ ಬಂದಿಲ್ಲ, ಎಲ್ಲ ಕಾರ್ಯಕರ್ತರ ಶಕ್ತಿಯಿಂದ ಬಂದಿರೋದು. ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನೊಬ್ಬ ಸಣ್ಣ ಕಾರ್ಯಕರ್ತ, ನಮ್ಮದನ್ನು ಯಾರು ಅಷ್ಟು ಗಣನೆಗೆ ತಗೊಳ್ಳಲ್ಲ. ಅಧ್ಯಕ್ಷರು ಹೇಳಿದ ಮೇಲೆ ಇದು ಬಹಳ ಗಂಭೀರವಾಗಿ ಹೇಳಿರ್ತಕ್ಕಂಥವ್ರು, ಎಲ್ಲರೂ ಅದರಲ್ಲಿ ತಿಳ್ಕೊಳ್ಬೇಕು. ಈಗ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈ ನಾಯಕರನ್ನ ಭೇಟಿ ಮಾಡಿ ಏನು ಕಾರ್ಯಕರ್ತರು 5 ವರ್ಷಗಳ ಕಾಲ ಸತತವಾಗಿ ನಿರಂತರವಾಗಿ BJP ವಿರುದ್ಧ ಹೋರಾಟ ಮಾಡಿದ್ದಾರೆ, ಅವ್ರಿಗೆ ಸರಿಯಾದ ಸ್ಥಾನಮಾನಗಳನ್ನ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಈಗಾಗಲೇ ಒಂದೇ ಒಂದು ಬೋರ್ಡ್ ಕಾರ್ಪೊರೇಷನಲ್ಲಿ ಡೈರೆಕ್ಟರ್ ಮೆಂಬರ್ಗಳು ಮಾಡ್ತಾ ಇಲ್ಲ. ಈಗ ಮಾಡಿರ್ತಕ್ಕಂಥ ಚೇರ್ಮನ್ಗಳು ಅವೆಲ್ಲ ಯಾವ ಥರ ಆಗಿದೆ ಅಂತ ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಏನಾದರೂ ಚರ್ಚೆ ಆಗಬೇಕಾದ್ರೆ ಕಾರ್ಯಕರ್ತರು ಏನಿದ್ದಾರೆ ಕಾಂಗ್ರೆಸ್ ಪಕ್ಷದ 5 ವರ್ಷ
ಬಿಜೆಪಿಯ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಅಮಿತ್ ಶಾ ವಿರುದ್ಧ ಇವರೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟು ಗೌರವಿಸಬೇಕು ಅಷ್ಟೇ ವಿನಃ ಚರ್ಚೆ ಆಗಬೇಕಾಗಿರೋದು ಅದು ಬೇರೆ ಯಾವುದೂ ಅಲ್ಲ. ಅಧ್ಯಕ್ಷರು ಇನ್ನೊಂದು ಮಾತು ಹೇಳಿದ್ದಾರೆ ಸರ್, ಈ ಗೊಂದಲಗಳು ರಾಜಕಾರಣದ ಏನು ಸಂಘರ್ಷ ಗೊಂದಲಗಳು ಇದೆಯಲ್ಲ ಅದು ನೀವು ಸ್ಥಳೀಯವಾಗಿ ಹುಟ್ಟಾಕೊಂಡಿರೋ ತಗೊಂಬಂದು ನಮ್ಮ ಹೈಕಮಾಂಡ್ ಮೇಲೆ ಯಾಕೆ ಏರ್ತಾ ಇದೀರಿ ಇದನ್ನ? ಸ್ಥಳೀಯವಾಗಿ ಹುಟ್ಟಾಕೊಂಡಿರೋದು ಒಂದು, ಮತ್ತೆ ನಿಮ್ಮೆಲ್ರಿಗೂ ನಮಸ್ಕಾರ, ಮಾಧ್ಯಮದವರು ಸಹ ಹುಟ್ಟಾಕಿದ್ದಾರೆ, ಧನ್ಯವಾದ. ಸಿಡಬ್ಲ್ಯೂಸಿ ಮೀಟಿಂಗ್ ನಡೀತಿದೆ, ಸಿಎಂ ಏನಾದ್ರು ಬರ್ತಾರೆ ಸರ್? CWSP ಎಕ್ಸ್ಟೆಂಡೆಡ್ ಮೀಟಿಂಗ್ ಅಲ್ಲ, ಇದು ರೆಗ್ಯುಲರ್ ವರ್ಕಿಂಗ್ ಕಮಿಟಿ ಮೀಟಿಂಗ್. ಎಕ್ಸ್ಟೆಂಡೆಡ್ ಆದರೆ PCC ಪ್ರೆಸಿಡೆಂಟ್ CLP ಲೀಡರ್ ಕರೀತಾರೆ. ಕಾಂಗ್ರೆಸ್ನ ಒಳಗಡೆ ಒಂದು ಆಕ್ರೋಶ ಬರ್ತಾ ಇದೆ, ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದಾವೆ, ಗೊಂದಲಗಳಿದಾವೆ, ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾ ಇದಾವೆ, ಆದ್ರೆ ಉಸ್ತುವಾರಿ ಅನಿಸ್ಕೊಂಡವರು ಈ ನಡುವೆ ಎಲ್ಲೂ ಕೂಡ ಅವರು ಮಧ್ಯಪ್ರವೇಶ ಮಾಡಿಲ್ಲ. ಉಸ್ತುವಾರಿ ಅನಿಸ್ಕೊಳ್ಳೋದಕ್ಕಿಂತ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸುಪ್ರೀಂ, ಅವ್ರು ಹೇಳಿದ್ಮೇಲೆ ಎಲ್ಲರೂ ಕೇಳಬೇಕು, ಉಸ್ತುವಾರಿನೂ ಕೇಳಬೇಕು, ಬೇರೆಯವರು ಕೇಳಬೇಕಾಗುತ್ತೆ. ಅವ್ರದೇ ಆದಂತ ಜವಾಬ್ದಾರಿ ಅಲ್ಲ, ಜವಾಬ್ದಾರಿ ಅವ್ರು ಪ್ರಯತ್ನ ಮಾಡಿರ್ತಾರೆ, ಆಗಿಲ್ದೇ ಇರೋದಕ್ಕೆ ಅಧ್ಯಕ್ಷರು ಹೇಳಿರೋದು. ಅಧ್ಯಕ್ಷರು ಏನ್ ಹೇಳಿದ್ದಾರೆ ಅದನ್ನೆಲ್ಲರೂ ಸಹ ಅನುಕರಣೆ ಮಾಡಬೇಕು. ಈಗ ಲೋಕಲ್ ಅಲ್ಲೇ ಗೊಂದಲಗಳು ನಿವಾರಣೆ ಮಾಡುವಂತ ಪ್ರಯತ್ನ ಮಾಡ್ತಾರೆ, ಅದು ಅವರೇ ಮಾಡಬೇಕು. ಅಧ್ಯಕ್ಷರು ಹೇಳಿದ್ಮೇಲೆ ಈಸ್ ಫೈನಲ್. ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಬಿಜೆಪಿ ಹೇಳ್ತಾ ಇತ್ತು, ಆದ್ರೆ ಇದೀಗ ಅದೇ ರೀತಿಯಾದ ಚಟುವಟಿಕೆ ಆಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ಕಾಂಗ್ರೆಸ್ನ ಮುಕ್ತ ಭಾರತವನ್ನ ಬಿಜೆಪಿ ಮಾಡಬೇಕಾಗಿಲ್ಲ, ಕಾಂಗ್ರೆಸ್ನವರೇ ಅದ್ರ ಬಗ್ಗೆ ಚರ್ಚೆ ಮಾಡಿ ಗೊಂದಲ ಮಾಡಿ ಮುಕ್ತ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ. ಈಗ ಕಾಂಗ್ರೆಸ್ನ ಮುಕ್ತ ಮಾಡ್ತೀವಂತ ದೇಶದ ಮೊಗಾಂಬೋ ಹೇಳಿ ಫೇಲ್ ಆಗೋದ್ರು, ಅದಕ್ಕೆ ಈಗ ಕಾಂಗ್ರೆಸ್ ಅವ್ರ ಮೇಲೆ ಗೂಬೆ ಕೂಡ್ಸಕ್ ಪ್ರಯತ್ನ ಮಾಡ್ತಾರೆ. ಆದ್ರಿಂದ ಕಾಂಗ್ರೆಸ್ನ ಮುಕ್ತ ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರು ಬಂದಿರೋದು 40 ವರ್ಷ ಆಗಿದೆ. ಬಿಜೆಪಿ ಮುಕ್ತ ಆಗುತ್ತೆ ಯಾಕಂದ್ರೆ ಅವರ ಸೂತ್ರಧಾರ ಯಾರಿದ್ದಾರೆ ಈಗಾಗಲೇ ಹೇಳಿದ್ದಾರೆ, ಸಂವಿಧಾನವನ್ನು ಅವನ್ನೇ ಒಪ್ಕೊಳ್ಬೇಕಾದಿಲ್ಲ ಅಂತ. ಆವಾಗ ಗೊತ್ತಾಗುತ್ತೆ ಯಾರು ಮುಕ್ತರಾಗ್ತಾರೆ ಅಂತ. ಸರ್, ಈ ಗೊಂದಲಗಳನ್ನ ಯಾಕೆ ಬಗೆಹರಿಸಲಿಕ್ಕೆ ಒಂದು ಸ್ಟ್ಯಾಂಡ್ ಅನ್ನ ಹೈಕಮಾಂಡ್ ತಗೊಂತಿಲ್ಲ ಅಂತ ರಾಜ್ಯದಲ್ಲಿ ಯಾಕೆ ಈ ರೀತಿ ಪರಿಸ್ಥಿತಿಗೆ ಯಾಕೆ ಕಾಂಗ್ರೆಸ್ ಕಾರಣ? ಈಗ ಆ ಕಾರಣ ಮೀಡಿಯಾ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ಮೇಲೆ ಮುಗೀತು, ದಟ್ ಈಸ್ ಫೈನಲ್. ಅದ್ರ ಮೇಲೆ ಕತೆಗಳು ಸೃಷ್ಟಿ ಆಗ್ತಾ ಇದೆ ಅಷ್ಟೇ ವಿನಃ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಸರ್, ಈಗ ಪ್ರಣವಾನಂದ ಸ್ವಾಮೀಜಿ ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ, DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ. ಯಾರು ಬೇಕಾದ್ರೂ ಬರ್ಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.